ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದ್ಬೇಕು ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಬೇಡ ಫ್ರೆಂಡ್ಸ್, ನಾನೀಗ ಕ್ರೀಮ್ ಹಚ್ಕೊಂಡು ರೆಡಿ ಆಗ್ತಾ ಇದ್ದೀನಿ. ಗೊತ್ತಾ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಗೊತ್ತಾ ನಿಮಗೆ? ಕಡಪ ಇಲ್ಲದ ಬಿತ್ತು ಎಲ್ಲಿಗೆ ಅಂದರೆ ಇವತ್ತು ನಾನು ನಮ್ಮ ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಇವತ್ತು ಸ್ಯಾಟರ್ಡೆ, ಟೈಮ್ ಆಲ್ರೆಡಿ 12 ಗಂಟೆ ಆಗಿದೆ. ಹೊರಡ್ಬೇಕೀಗ. ಬನ್ನಿ ಇವತ್ತಿನ ವಿಡಿಯೋ ಇಲ್ಲಿಂದಾನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಗೈಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಫಸ್ಟ್ ಏನಂದರೆ, ಇನ್ನೂ ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಈ ಡ್ರೆಸ್ ನಾನು ಡಿಗ್ರಿಗೆ ಹೋಗ್ಬೇಕಾದ್ರೆ ತಗೊಂಡಿದ್ದು. ಓಕೆ, ಬಟ್ ವೇರ್ ಮಾಡಿರೋದು ಒಂದೇ ಸತಿ ಗೈಸ್, ವೇರೇ ಮಾಡಿಲ್ಲ. ಸೊ ಹಾಗಾಗಿ ಇವತ್ತು ವೇರ್ ಮಾಡ್ತಾ ಇದ್ದೀನಿ. ಇವಾಗ ಇತ್ತೀಚೆಗೆ ನನಗೆ ಲೆಗ್ಗಿನ್ಸು, ಟಾಪು ಈ ಥರ ಇಷ್ಟ ಆಗ್ತಾಯಿದೆ, ಜಾಸ್ತಿ ಜೀನ್ಸ್ ಇಷ್ಟ ಆಗ್ತಾ ಇಲ್ಲ. ಸೊ ಅದಕ್ಕೆ ಇವತ್ತು ಇದ್ದದೇ ವೇರ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಡ್ರೆಸ್ಸಲ್ಲಿ ಸ್ವಲ್ಪ ದಪ್ಪ ಕಾಣಿಸ್ತಾ ಇದ್ದೀನಿ. ಹೇಗೆ ಕಾಣ್ತಿದ್ದೀನಿ? ಸೂಪರ್, ಎಲ್ಲದಕ್ಕೂ ಸೂಪರ್. ಹೋಗೋಷ್ಟ್ರಲ್ಲಿ ಐ ಥಿಂಕ್ ಸಂಜೆನೇ ಆಗುತ್ತೆ. ಶೆಕೆ. ಸುಮ್ಮನಿದ್ರೆ ಸರಿ, ಒದೆ ಕೊಡ್ತೀನಿ. ಆ ಬಟ್ಟೆ ಕೊಡು, ಈ ಬಟ್ಟೆ ಕೊಡು, ಬಟ್ಟೆ ಕೊಡಪ್ಪ ಅದು. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಫಸ್ಟ್ ಏನಂದರೆ, ಇನ್ನೂ ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಕಮೆಂಟ್. ಯಾಕೆ ಮಾಡ್ತಿದ್ಯಾ? ಇವತ್ತು ಸ್ಯಾಟರ್ಡೆ, ಕಸ ಎಲ್ಲ ಗುಡ್ಸ್, ನೆಲ ಎಲ್ಲ ಗುಡ್ಸ್, ಮನೆ ಎಲ್ಲ ಕ್ಲೀನ್ ಮಾಡಿದ್ರೆ ನಮ್ಮ ಪಾಪು ಮನೆ ಎಲ್ಲ ಗಲೀಜು ಮಾಡೋಕೆ ಅವಳೆ ಸಾಕು. ನಾನು ಕ್ಲೀನ್ ಮಾಡಿ ಇಡ್ತೀನಿ, ನೀನು ಗಲೀಜು ಮಾಡಿ ಇಟ್ಕೊ. ಮೇಕಪ್ ಎಲ್ಲ ಮಾಡ್ಕೊಂಡ್ಮೇಲೆ ಲಿಪ್ಸ್ಟಿಕ್ ಹಚ್ಕೊಂಡಿಲ್ಲ ಅಂದರೆ ಅದು ಕರೆಕ್ಟೇ ಅನ್ಸಲ್ಲ. ಅಮ್ಮ ಬಿಟ್ಟೈತೆ. ಜಸ್ಟ್ ನಾನು ಯೂಸ್ ಮಾಡೋದು ಮೇಕಪ್ ಮಾಡೋಕ್ಕೆ 4 ಪ್ರಾಡಕ್ಟ್ಸ್ ಅಷ್ಟೇ, ಜಾಸ್ತಿ ಯೂಸ್ ಮಾಡಲ್ಲ. ಓಕೆ ಗಾಯ್ಸ್, ನನ್ನ ಮೇಕಪ್ ಏನೋ ರೆಡಿ ಆಯ್ತು. ಈಗ ಶೆಕೆ ಗಾಯ್ಸ್, ನಿಜ ಲೂಸ್ ಹೇರ್ ಬಿಡ್ಕೊಂಡು ಹೋಗಿ ನಿಜ ಇಷ್ಟ ಇಲ್ಲ. ತುಂಬ ಶೆಕೆ ನನಗೆ. ತುಂಬ ಶೆಕೆ ಮಮ್ಮ, ತುಂಬ ಶೆಕೆ. ಹೌದು, ಗಾಳಿದು ಗಾಳಿ ಬರ್ತೈತೆ ಮಮ್ಮ. ಶೆಕೆನಾ? ಶೆಕೆ ಹುಡುಗಿ ಅಮ್ಮಗೆ ಗಾಳಿ ಬೀಸ್ತೈತೆ ನಮ್ಮ ಪಾಪ. ಸೊ ಓಕೆ ಗಾಯ್ಸ್, ನಾನು ಮೇಕಪ್ ಎಲ್ಲ ಆಗಿ ಹೊರಡ್ಬೇಕಾದ್ರೆ ನಿಮಗೆ ಸಿಗ್ತೀನಿ. ಓಕೆ, ಇಷ್ಟೇ, ಮೇಕಪ್ ಏನಿಲ್ಲ, ಹೊರಡೋದಷ್ಟೇ. ಇವಾಗ ಹೊರಡ್ಬೇಕಾದ್ರೆ ನಿಮಗೆ ಸಿಗ್ತೀನಿ. ಹೇಗೆ ಕಾಣ್ತೀನಿ ಅಂತ ಹೇಳಿ ಹೊಸ ಹಾಕ್ತೀನಿ ಗಾಯ್ಸ್. ಈಗ ಹೊರಟಿದ್ದೀನಿ, ಹೋಗ್ತಾ ಇದ್ದೀನಿ. ನಮ್ಮ ಪಾಪು ಆಲ್ರೆಡಿ ಕೆಳಗೆ ಹೋಗಿದ್ದಾಳೆ. ನೋಡಿ ನೋಡಿ ಅಲ್ಲಿ ಅವಳಿಗಂತೂ ಫುಲ್ ಖುಷಿಯಾಗಿದೆ ಅಜ್ಜಿ ಮನೆಗೆ ಹೋಗ್ತಿರೋದಕ್ಕೆ. ತುಂಬ ಬಿಸಿಲು.
ಗಾಯ್ಸ್, ಈಗ ಬಸ್ಸಲ್ಲಿ ಕೂತಿದ್ದೀವಿ, ಹೋಗ್ತಾ ಇದ್ದೀವಿ. ನಾನು ಈ ವಿಡಿಯೋನ ಊರಿಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ತುಂಬಾ ಬಿಸಿಲು, ಹೋಗ್ತಾ ಫುಲ್ ನಿದ್ದೆ ಮಾಡಿಕೊಂಡೇ ಹೋಗಿದ್ದಾಯಿತು. ಇವಾಗ ಏನಕ್ಕೆ ಹೋಗಿದ್ದು ಅಂದರೆ ತುಂಬ ದಿನ ಆಗಿತ್ತು, ಸೊ ಹಾಗಾಗಿ ಹೋಗಿತ್ತು. ಬೆಳ್ಳೋಗಿರ್ತೀರ ಹಾಲು ಕುಡಿತೈತೆ, ಹಾಲು ಕುಡಿತೈತೆ, ಹಾಲು ಕುಡಿತೈತೆ. ನಂಗಂತಿತ್ತು ಹಾಲು ಕೊಡೋ ಹಸಿಗೆ ಪ್ರೆಗ್ನೆಂಟಿಗೆ ಹಾಕ್ಬಿಟ್ರು. ತಂಗಿ ಎಲ್ಲ ಯಾರಕ್ಕೆ ತಂಗಿ ತಂಗಿ ಅಂತೆ. ನಿಮಗೆಲ್ಲ ನೆಟ್ಟಿಗೆ ನೀಟಾಗಿ ಏನ್ ನೆಕ್ಕಂಡಿದ್ದ ಗಾಯ ಆಗಿತ್ತ? ನೀನ್ ಯಾಕೆ ಮಾಡ್ತೀಯ ರಮೇಶ? ಕರ ಮುಂದಿದ್ರೆ ಚೆನ್ನಾಗಿ ಹಾಲು ಕೊಡ್ತೀವಿ. ಸುಮ್ಮನೆ ಗಾಯ ಆಗಿತ್ತು. ಅವಳ ಗೊಡ್ಡ ಮುಂಡೆ ಯಾವ್ದು ಕೊಯ್ದಾಳ ಅಲ್ಲಿ. ಕರ ಇಲ್ಲ ಅಂದ್ರೆ ಕಮ್ಮಿ ಕೊಡ್ತಿತ್ತಮ್ಮ. ಪಕ್ಕಕ್ಕೆ ಕರ ಇರಬೇಕು. ಬಾಬಾ ಹೊರಡಿಲ್ಲ ಬಾಯ್ ಕಡೆ, ಬಾಬಾ ಹೊರಡಿಲ್ಲ ಬಾಯ್. ಈಗ ಒಗಸಲ್ಲ, ಏನು ಒಗಸಿದ್ದು? ಪುಷ್ಪಗಡ ಬಿಡ್ರಿ, ಸುಮ್ನಿರಮ್ಮ. ಹೋಗ ಸಂಗ ಬಚ್ಚಾಗ ನೀರು ಕಾಸ್ತೀನಿ. ಈಗ ವಾಸ ಆಗಿತ್ತಾರೆ, ಸ್ಪ್ರೇ ಬಿಡಿ. ಗುಣ ನಂಗೆ ತಿನ್ಸ್ತಾ ಇರಮ್ಮ, ಸುಮ್ನಿರಮ್ಮ, ಕೊಡ್ಸ್ತೆ. ನಾವಿಲ್ಲ ಅಂದ್ರೆ ಏನ್ ಮಾಡ್ತೀಯ? ಒಂದು ಹೆಚ್ಚು ಕಡಿಮೆ ನೀನು ಕಲಿಯೋದು ಕಲಿ. ಫೋನ್ ಮಾಡಿದ್ರೆ ಕರೀಣ ಅಂತ ಅದೇ ಎಷ್ಟು ಲೀಟ್ರ್ ಕ್ಯಾನ್ ಬಾಬಾ? ಅಲ್ಲ, ಅದೇ ಎಷ್ಟು ಲೀಟ್ರ್ ಕ್ಯಾನ್ ಒಂದೇ? 5 ಲೀಟ್ರ್ ಕ್ಯಾನ್ ಅಷ್ಟು ಚಿಕ್ಕೈತೆ? ಹಂಗಾರೆ 5 ಲೀಟ್ರ್ ತುಂಬಿದ್ರೆ 5 ಲೀಟ್ರ್ ಅಷ್ಟೇನಾ ಬರೋದು? 5 ಲೀಟ್ರು ಐದು ಗಂಟೆ 5:10 ಬಾಬಾ. ಅರ್ಧ ಗಂಟೆ ಬೇಕಾ ನಿಂಗೆ ಕರಿಯಕ್ಕೆ? ಕುತ್ಕೊಳ್ಳೋದು ಇರ್ತಿತ್ತಲ್ಲ. ಫ್ರೆಂಡ್ಸ್, ನಮ್ಮ ಅಣ್ಣ ಅಲ್ಲಿ ಫೋನ್ ಹಾಕಿದ್ದಾನೆ, ರಾ ವಿಡಿಯೋ ಇಡೋಣ ಅಂದರೆ. ಫ್ರೆಂಡ್ಸ್, ನಾನು ವಿಡಿಯೋದಲ್ಲಿ ನಮ್ಮ ಅಣ್ಣನ ತೋರಿಸೇ ಇರಲಿಲ್ಲ. ಅವನಿಗೆ ಬರೋಕ್ಕೆಲ್ಲ ಇಷ್ಟ ಆಗಲ್ಲ. ಸೊ ಇವರು ನಮ್ಮ ಬ್ರೋ, ಇವರೇ ನಮ್ಮ ಅಣ್ಣ. ನಮ್ಮ ಪಾಪು ಜೊತೆಗೆ ಚೆನ್ನಾಗಿ ಆಟ ಆಡ್ತಾಯಿದ್ರು. ಬನ್ನಿ ಈ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಚೆನ್ನಾಯ್ತಂದು ಯುಗಾದಿಗೆ ಮಾಡಿಕ್ಕಿದ್ದ, ಯುಗಾದಿಗೆ ಮಾಡಿಟ್ಟಿದ್ದ. ಅಲ್ಲಪ್ಪ, ನಾನು ಸುಮ್ಮನೆ ತಿಂತೀನಿ. ಹೆಂಗೈತೆ ನೋಡ. ಬೆಲ್ಲ ಹಾಕಿದ ಸಕ್ಕರೆನಾ? ಈಗ ಕೆಲಸ ಮಾಡ್ಬೇಕೆಲ್ಲರೂ 4 ಜನ ಸೇರಿ. ನೋಡಲ್ಲ. ಏ ಬಿಡಿ, ಕುಡಿಲಿ. ನೋಡ, ಹಂಗ ಹಾಕ್ಬೇಕು. ಅಯ್ಯೋ, ಹಾಲಿಲ್ಲ ಅನ್ಸ್ತಿ. ಕುಡಿತೈತ್ ಬಿಡು, ಕುಡಿಲಿ. ಬಿಡು ಬಾಬಾ ಬರೋ. ಅಯ್ಯೋ, ಯಾಕೆ?
ಹಿಂಗೆ ಕುಣಿಬೇಕದು ಬಿಡಪ್ಪ ಅದೇ ಹೋಗ್ಲಿ. ನಿಮ್ಮವ್ವ ಲೂಸ್ ಇರೋದ ಕೇಳಿ ಪ್ಯಾಂಟು ಅವಳೇ ಹಾಕೊಂಡಿರೋದು ಬೇಕು ಬೇಕು ಅಂತ ಕೇಳಿ ಅವಳೇನ ಚೆನ್ನಾಗೈತೆ. ಅವಳು ಹುಲ್ಲು ತಿಂತಿಲ್ಲ ಅನೇನ ನಾನು ಬಂದಿನಿ ಹುಲ್ಲು ತಿನ್ನಿ ಪಾಪು ಇದಲ್ಲ ಹಾಲು ಕುಂದಲ್ಲ ನೋಡ್ದ್ಯಾ ಹಾಲು ನೋಡಿ ಅಲ್ಲೈತೆ ಇಷ್ಟೇ ಸಿಗ್ಕೊಂಡಿಲ್ಲ ಮೈಗೆ ಬೇಡ ಏ ಇರ್ಲಿ ಬಿಡು ಅಷ್ಟೇ. ನೀವು ಇನ್ಯಾಕಲ್ಲ ನಿಮ್ಮಪ್ಪ ಆ ತಿಂಗಳು ವರ್ಷ ಬರ್ಬೇಕು ಕಟಿಂಗ್ ಬಂದ್ಬಿಟ್ಟಿದ್ದೆ. ಸೌದೆ ಎಲ್ಲ ಇಲ್ಲಿ ಇಟ್ಕೊಂಡಿರ ಬರಕಿನ ಮುಂಚೆ ಇಕ್ಕನ ಏನು ಮಾಡ್ದ ಪಾಪು ಇದು ನೋಡಿ ಇದು ಏನು ಮಾಡ್ದ ಏನು ಮಾಡವಾ ನೋಡಿ ಫ್ರೆಂಡ್ಸ್ ಏನಂದರೆ ನಾನು ಬರ್ತಾ ಫೇಸ್ ವಾಶ್ ತಂದಿರಲಿಲ್ಲ. ಸೊ ಈ ಥರ ಬಂದಾಗ ನಾನು ಫೇಸ್ ವಾಶ್ ತರಲಿಲ್ದಾಗ ಯಾವ ರೀತಿ ಮನೆಯಲ್ಲೇ ಸಿಗೋವಂತಹ ಪದಾರ್ಥ ಯೂಸ್ ಮಾಡ್ಕೊಂಡು ಮುಖ ತೊಳಿತೀನಿ ಅಂತ ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್ ಫಸ್ಟೊಂದು ಖಾಲಿ ಬೌಲ್ ತೊಗೊಂಡು ಅದಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು ಮೊಸರು ಹಾಕ್ತಾಯಿದ್ದೀನಿ. ಮೊಸರು ಇಲ್ಲಾಂದರೆ ಹಾಲು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ನಾನಿಲ್ಲಿ ಕಡಲೆ ಹಸಿಟ್ಟು ಯೂಸ್ ಮಾಡ್ತಾಯಿದ್ದೀನಿ. ಇದೊಂದು ನೀಟಾಗಿ ನ್ಯಾಚುರಲ್ ಕ್ಲೆನ್ಸರ್ ಅನ್ಬೋದು. ನೀಟಾಗಿ ನಮ್ಮ ಫೇಸಲ್ಲಿ ಧೂಳು ಡಸ್ಟು ಕ್ರೀಮ್ ಇದ್ದರೆ ತೆಗಿಯೋಕ್ಕೆ ಹೆಲ್ಪ್ ಮಾಡುತ್ತೆ. ಸ್ವಲ್ಪ ಟರ್ಮರಿಕ್ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಆಪ್ಷನಲ್ ಇದು, ನಿಮ್ಗೆ ಇಷ್ಟ ಇದ್ದರೆ ಯೂಸ್ ಮಾಡ್ಬೋದು. ಮಿಕ್ಸ್ ಮಾಡಿ ಕೆಲವೊಬ್ಬರಿಗೆ ಅರಿಶಿನ ಹಚ್ಚಿದ್ರೆ ಮುಖ ಬ್ಲ್ಯಾಕ್ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಈಗ ನಾನು ಆಚೆ ಕಡೆನೇ ಇದ್ದೀನಿ. ಇದನ್ನು ನೀಟಾಗಿ ಇವಾಗ ಫೇಸ್ಗೆ ಅಪ್ಲೈ ಮಾಡ್ಕೊತೀನಿ. ಫ್ರೆಂಡ್ಸ್ ಇದು ನಮ್ಮದು ಅಡುಗೆ ಮನೆ. ನಾವು ನಾನ್ ವೆಜ್ ಒಳಗಡೆ ಮಾಡಲ್ಲ. ನಾನ್ ವೆಜ್ ಏನಾದರೂ ಮಾಡಿದ್ರೆ ಇಲ್ಲೇ ಮಾಡೋದು. ಅದಕ್ಕೆ ಅಂತ ಈ ಥರ ಒಂದು ಸಪ್ರೇಟ್ ರೂಮ್ ಮಾಡ್ಕೊಂಡು ಮೇಲೆ ಸೀಟ್ ಹಾಕ್ಕೊಂಡು ಮನೆ ಕಟ್ಕೊಂಡಿದ್ದಾರೆ. ನಾನ್ ವೆಜ್ ಎಲ್ಲ ನಾವು ಒಳಗಡೆ ಯೂಸ್ ಮಾಡಲ್ಲ. ಸೊ ಫ್ರೆಂಡ್ಸ್ ಇದೆಲ್ಲ ಹಚ್ಕೊಂಡು ಒಂದು 5 ಮಿನಿಟ್ಸ್ ಬಿಟ್ಕೊತೀನಿ ಅಷ್ಟೇ. 5 ಮಿನಿಟ್ಸ್ ಬಿಟ್ಕೊಂಡು ನಾನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಈ ರೀತಿಯಾಗಿ. ಇದೆ ನನ್ನ ನ್ಯಾಚುರಲ್ ಫೇಸು, ಯಾವುದೇ ಥರ ಕ್ರೀಮ್ ಇಲ್ಲ. ಓಕೆ ಗಾಯ್ಸ್, ಸದ್ಯಕ್ಕೆ ನಾನು ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನು ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ. ಆಗ ನಾನು ಹಾಕೋ ಪ್ರತಿಯೊಂದು ವಿಡಿಯೋಸು ನಿಮಗೆ ಬರುತ್ತೆ. ಮತ್ತು ನಿಮಗೆ ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕೋ ಅದನ್ನು ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸ್ಬೋದು. ನಾನು ನೆಕ್ಸ್ಟ್ ಅದೇ ಥರ ವಿಡಿಯೋ ಮಾಡೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ನಾನು ಫೇಸ್ ವಾಶ್ ಮಾಡ್ಕೊಂಡು ನಿವ್ಯಾ ಸಾಫ್ಟ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ. ನೀವು ಹಾಗೆ ಬಿಟ್ಕೋಬೋದು, ಅಥವಾ ನೀವು ಇದು ತುಂಬ ಕಡಿಮೆ ಬೆಲೆ, ಇದು ಬೆಸ್ಟ್ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಚೆನ್ನಾಗಿ ಮಾಯ್ಶ್ಚರೈಸ್ ಕೂಡ ಆಗುತ್ತೆ ಗೈಸ್. ಓಕೆ, ತುಂಬ ದಿನ ಆದಮೇಲೆ ಇದನ್ನು ಅಪ್ಲೈ ಮಾಡಿದ್ದು. ಇದು ನಮ್ಮ ಅಮ್ಮ ಮನೆಯಲ್ಲೇ ಇತ್ತು. ಅಪ್ಲೈ ಮಾಡಿ ತುಂಬ ದಿನ ಆಗಿತ್ತಲ್ಲ, ಮಾರನೇ ದಿನಕ್ಕೆ ಪಿಂಪಲ್ ಆಗಿಬಿಡ್ತು ನನಗೆ. ಓಕೆ ಗಾಯ್ಸ್, ಬಾಯ್, ಥ್ಯಾಂಕ್ ಯು.